ಮಗನ ಪರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈಗ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಭಿನ್ನರ ಕೂಗಿಗೆ ಇತಿಶ್ರೀ ಹಾಡೋದಕ್ಕೆ ಯಡಿಯೂರಪ್ಪ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಮುಂದುವರಿಸುವ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿರೋದು. ಅಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರನ ಕೆಳಗಿಳಿಸಬೇಕು ಅಂತ ಭಿನ್ನರು ಮನವಿಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಕ್ರಮದ ಸುಳಿವನ್ನ ಯಡಿಯೂರಪ್ಪ ಕೊಟ್ಟರ ಹಾಗಿದ್ದಾರೆ. ಇದಕ್ಕಾಗಿಯೇ ಸಭೆ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನೋಡಿ, ಬಿಜೆಪಿ ಪರಾಜಿತರ ಜೊತೆಗೆ ಯಡಿಯೂರಪ್ಪ ಅವರು ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಮಗನನ್ನೇ ಮುಂದುವರಿಸಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು. ಸೊ ಯಾರೆಲ್ಲ ಪರಾಜಿತರಾಗಿದ್ದಾರೆ ಇವರೆಲ್ಲರ ಜೊತೆಗೆ ಯಡಿಯೂರಪ್ಪ ಅವರು ಮಾತುಕತೆಯನ್ನ ನಡೆಸಿರೋದು. ಸಭೆಯಲ್ಲಿ ಪರೋಕ್ಷವಾಗಿ ಭಿನ್ನರ ವಿಚಾರವನ್ನ BS ಯಡಿಯೂರಪ್ಪ ಅವರು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಒಬ್ಬಿಬ್ಬರು ಹಗುರವಾಗಿ ಮಾತಾಡ್ತಾ ಇರಬಹುದು, ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ BS ಯಡಿಯೂರಪ್ಪ ಅವರು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು ಜಿಲ್ಲಾ ಪ್ರವಾಸಕ್ಕೆ ಬರ್ತಾರೆ, ನಾನೂ ಕೂಡ ಬರ್ತೇನೆ. ನಾವು ಪಕ್ಷವನ್ನ ಬಲಪಡಿಸೋಣ, ಸಂಘಟನೆ ಮಾಡೋಣ, ಇದೇ ನಮ್ಮ ಉದ್ದೇಶವಾಗಿರಬೇಕು ಅನ್ನುವಂತಹ ಮಾತನ್ನ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಇವತ್ತು ಬೇಸತ್ತಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ, ಆಡಳಿತ ಪಕ್ಷದ ಬಗ್ಗೆ ಅವರೇ ಬೇಸತ್ತಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವ ಸಂದೇಶವನ್ನು ಇವತ್ತಿನ ಸಭೆಯಲ್ಲಿ ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ಎಲ್ಲ ಒಂದು ಕಡೆ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ವಿಚಾರ ಮುನ್ನೆಲೆ ಬಂದಿದೆ ಈ ಸಭೆ ಮುನ್ನೆಲೆ. ಯಾಕೋ ಈ ಪ್ರಶ್ನೆ ಇನ್ನೂ ಬಂದಿಲ್ಲ ಅಂತೇಳಿ ನಾನು ಕಾಯ್ತಾ ಇದ್ದೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸ್ಬೇಕು ಅಂತಕ್ಕನ್ನ ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು, ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ. ಕಾಂಗ್ರೆಸ್ನಲ್ಲಿ ಸರ್ DK ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ 13ನೇ ತಾರೀಕು ಶಾಸಕ ಸಭೆ ಕರೆಸ್ತಾರೆ, ಇನ್ನೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿದ್ದಾರೆ. ಏನು ನಡೀತಿದೆ ಸರ್? DK ಶಿವಕುಮಾರ್ ಅವರು ಇತ್ತೀಚೆಗೆ ನಡೆದ ಬೆಳಗಾವಿಯ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ಮಾತನಾಡಿದ್ದಾರೆ, ಒಂದು ಮಾತನ್ನು ಹೇಳಿದ್ದಾರೆ. ನೋಡಿ, ವಿಜೇಂದ್ರ ಅವರು ಮಾತಾಡ್ತಾ ಇದ್ದದನ್ನು ಗಮನಿಸಿದ್ರಿ. ಈ ಸಭೆಯ ಉದ್ದೇಶ ಯಾರನ್ನೋ ಉಚ್ಚಾಟನೆ ಮಾಡಬೇಕು ಅಥವಾ ಇತ್ಯಾದಿ ವಿಚಾರಗಳ ಬಗ್ಗೆ ಅಲ್ಲ, ಸಂಘಟನೆಯ ವಿಚಾರವಾಗಿ ಅನ್ನುವಂತಹ ಮಾತನ್ನ ವಿಜೇಂದ್ರ ಅವರು ಹೇಳ್ತಾ ಇದ್ರು. ಇನ್ನು ಯಡಿಯೂರಪ್ಪ ಅವರು ಕೂಡ ಈಗಾಗಲೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾರೋ ಒಬ್ಬಿಬ್ಬರು ಹಗುರವಾಗಿ ಮಾತಾಡ್ತಾ ಇರಬಹುದು, ಅಂಥವರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪ್ರವಾಸವನ್ನ ಮಾಡ್ತಾರೆ ರಾಜ್ಯದಲ್ಲಿ, ಅವರ ಜೊತೆಗೆ ನಾನು ಕೂಡ ಪ್ರವಾಸಕ್ಕೆ ಬರ್ತೇನೆ, ಪಕ್ಷ ಸಂಘಟನೆ ಮಾಡೋಣ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಮಗನ ಪರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈಗ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಭಿನ್ನರ ಕೂಗಿಗೆ ಇತಿಶ್ರೀ ಹಾಡೋದಕ್ಕೆ ಯಡಿಯೂರಪ್ಪ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಮುಂದುವರಿಸುವ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿರೋದು. ಅಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರನ ಕೆಳಗಿಳಿಸಬೇಕು ಅಂತ ಭಿನ್ನರು ಮನವಿಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಕ್ರಮದ ಸುಳಿವನ್ನ ಯಡಿಯೂರಪ್ಪ ಕೊಟ್ಟರ ಹಾಗಿದ್ದಾರೆ. ಇದಕ್ಕಾಗಿಯೇ ಸಭೆ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನೋಡಿ, ಬಿಜೆಪಿ ಪರಾಜಿತರ ಜೊತೆಗೆ ಯಡಿಯೂರಪ್ಪ ಅವರು ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಮಗನನ್ನೇ ಮುಂದುವರಿಸಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು. ಸೊ ಯಾರೆಲ್ಲ ಪರಾಜಿತರಾಗಿದ್ದಾರೆ ಇವರೆಲ್ಲರ ಜೊತೆಗೆ ಯಡಿಯೂರಪ್ಪ ಅವರು ಮಾತುಕತೆಯನ್ನ ನಡೆಸಿರೋದು. ಸಭೆಯಲ್ಲಿ ಪರೋಕ್ಷವಾಗಿ ಭಿನ್ನರ ವಿಚಾರವನ್ನ BS ಯಡಿಯೂರಪ್ಪ ಅವರು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಒಬ್ಬಿಬ್ಬರು ಹಗುರವಾಗಿ ಮಾತಾಡ್ತಾ ಇರಬಹುದು, ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ BS ಯಡಿಯೂರಪ್ಪ ಅವರು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು ಜಿಲ್ಲಾ ಪ್ರವಾಸಕ್ಕೆ ಬರ್ತಾರೆ, ನಾನೂ ಕೂಡ ಬರ್ತೇನೆ. ನಾವು ಪಕ್ಷವನ್ನ ಬಲಪಡಿಸೋಣ, ಸಂಘಟನೆ ಮಾಡೋಣ, ಇದೇ ನಮ್ಮ ಉದ್ದೇಶವಾಗಿರಬೇಕು ಅನ್ನುವಂತಹ ಮಾತನ್ನ ಯಡಿಯೂರಪ್ಪ ಅವರು ಹೇಳಿದ್ದಾರೆ.
ಇವತ್ತು ಬೇಸತ್ತಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಕೂಡ ಮುಖ್ಯಮಂತ್ರಿಗಳ ಬಗ್ಗೆ, ಆಡಳಿತ ಪಕ್ಷದ ಬಗ್ಗೆ ಅವರೇ ಬೇಸತ್ತಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವ ಸಂದೇಶವನ್ನು ಇವತ್ತಿನ ಸಭೆಯಲ್ಲಿ ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ಎಲ್ಲ ಒಂದು ಕಡೆ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರ ಮುನ್ನೆಲೆ ಬಂದಿದೆ ಈ ಸಭೆ ಮುನ್ನೆಲೆ. ಯಾಕೋ ಈ ಪ್ರಶ್ನೆ ಇನ್ನೂ ಬಂದಿಲ್ಲ ಅಂತೇಳಿ ನಾನು ಕಾಯ್ತಾ ಇದ್ದೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸ್ಬೇಕು ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು, ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇವೆ. ಎಲ್ಲೊಂದು ಕಾಂಗ್ರೆಸ್ನಲ್ಲಿ ಸರ್ ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ 13ನೇ ತಾರೀಕು ಶಾಸಕರ ಪಕ್ಷದ ಸಭೆ ಕರೆಸ್ತಾರೆ. ಇನ್ನೊಂದು ಕಡೆ ಡಿನ್ನರ್ ಪರೀಕ್ಷೆಗೆ ಬ್ರೇಕ್ ಹಾಕಿದ್ದಾರೆ. ಏನು ನಡೀತಿದೆ ಸರ್? ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ನಡೆದ ಬೆಳಗಾವಿಯ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ಮಾತನಾಡಿದ್ದಾರೆ. ಒಂದು ಮಾತನ್ನು ಹೇಳಿದ್ದಾರೆ ನೋಡಿ. ವಿಜೇಂದ್ರ ಅವರು ಮಾತಾಡ್ತಾ ಇದ್ದದನ್ನು ನೀವು ಗಮನಿಸಿದ್ರಿ. ಈ ಸಭೆಯ ಉದ್ದೇಶ ಯಾರನ್ನೋ ಉಚ್ಚಾಟನೆ ಮಾಡಬೇಕು ಅಥವಾ ಇತ್ಯಾದಿ ವಿಚಾರಗಳ ಬಗ್ಗೆ ಅಲ್ಲ, ಸಂಘಟನೆಯ ವಿಚಾರವಾಗಿ ಅನ್ನುವಂತಹ ಮಾತನ್ನ ವಿಜೇಂದ್ರ ಅವರು ಹೇಳ್ತಾ ಇದ್ರು. ಇನ್ನು ಯಡಿಯೂರಪ್ಪ ಅವರು ಕೂಡ ಈಗಾಗಲೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾರೋ ಒಬ್ಬಿಬ್ಬರು ಹಗುರವಾಗಿ ಮಾತಾಡ್ತಾ ಇರಬಹುದು, ಅಂಥವರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪ್ರವಾಸವನ್ನ ಮಾಡ್ತಾರೆ ರಾಜ್ಯದಲ್ಲಿ, ಅವರ ಜೊತೆಗೆ ನಾನು ಕೂಡ ಪ್ರವಾಸಕ್ಕೆ ಬರ್ತೇನೆ, ಪಕ್ಷ ಸಂಘಟನೆ ಮಾಡೋಣ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಮಗನ ಪರವಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈಗ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಭಿನ್ನರ ಕೂಗಿಗೆ ಇತಿಶ್ರೀ ಹಾಡೋದಕ್ಕೆ ಯಡಿಯೂರಪ್ಪ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಮುಂದುವರಿಸುವ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿರೋದು. ಅಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರನ ಕೆಳಗಿಳಿಸಬೇಕು ಅಂತ ಭಿನ್ನರು ಮನವಿಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಕ್ರಮದ ಸುಳಿವನ್ನ ಯಡಿಯೂರಪ್ಪ ಕೊಟ್ಟರ ಹಾಗಿದ್ದಾರೆ. ಇದಕ್ಕಾಗಿಯೇ ಸಭೆ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನೋಡಿ, ಬಿಜೆಪಿ ಪರಾಜಿತರ ಜೊತೆಗೆ ಯಡಿಯೂರಪ್ಪ ಅವರು ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಮಗನನ್ನೇ ಮುಂದುವರಿಸಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು. ಸೊ ಯಾರೆಲ್ಲ ಪರಾಜಿತರಾಗಿದ್ದಾರೆ ಇವರೆಲ್ಲರ ಜೊತೆಗೆ ಯಡಿಯೂರಪ್ಪ ಅವರು ಮಾತುಕತೆಯನ್ನ ನಡೆಸಿರೋದು. ಸಭೆಯಲ್ಲಿ ಪರೋಕ್ಷವಾಗಿ ಭಿನ್ನರ ವಿಚಾರವನ್ನ BS ಯಡಿಯೂರಪ್ಪ ಅವರು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾರೋ ಒಬ್ಬಿಬ್ಬರು ಹಗುರವಾಗಿ ಮಾತಾಡ್ತಾ ಇರಬಹುದು, ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ BS ಯಡಿಯೂರಪ್ಪ ಅವರು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು ಜಿಲ್ಲಾ ಪ್ರವಾಸಕ್ಕೆ ಬರ್ತಾರೆ, ನಾನೂ ಕೂಡ ಬರ್ತೇನೆ. ನಾವು ಪಕ್ಷವನ್ನ ಬಲಪಡಿಸೋಣ,